ಮುಖ್ಯಮಂತ್ರಿಗಳು ವಿಪಕ್ಷದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದರು. ಅವ್ರು ಮುಖ್ಯಮಂತ್ರಿ ಆದಮೇಲೆ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಟ್ಟರು, ಯಾರೂ ಬಿತ್ತನೆ ಮಾಡಬೇಡಿ, ಜಲಾಶಯಗಳ ನೀರನ್ನು ಕುಡಿಯೋ ನೀರಿಗೆ ಉಳಿಸ್ಬೇಕು, ಕುಡಿಯೋ ನೀರನ್ನು ಉಳಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಆಮೇಲೆ ನೀರಾವರಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಬೆಂಗಳೂರಿಗೆ, ಮೈಸೂರಿಗೆ, ಮಂಡ್ಯಕ್ಕೆ ಮತ್ತು KRSನ ಮೂಲದಿಂದ ನಾವೇನು ಕಾವೇರಿಯಿಂದ ನೀರು ಕೊಡ್ತೇವೆ ಅದು ಕುಡಿಯೋ ನೀರಿಗೆ ಲಭ್ಯ ಎಷ್ಟಿದೆ? ಮುಖ್ಯಮಂತ್ರಿಗಳೇ ಬಾಯ್ಬಿಡಿ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ದೀರಿ. ನಮ್ಮ ಜನರಿಗೆ ನೀರು ಕೊಡದೆ ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗುತ್ತೆ ಹೇಳಿ? ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ ಮ್ಯಾನ್ ನೀವಲ್ಲ, ವಾಟರ್ ಮ್ಯಾನ್ ಥರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರ್ದು. ನೀವು ನಮ್ಮ ಮುಖ್ಯಮಂತ್ರಿ, ನಮ್ಮ ಜನರ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮಗಿದೆ. ಮತ್ತು ನೀವು ಹಿಂದೆಯೇ ಹೇಳಿದಿರಿ ನಮ್ಮ ನೀರು ನಮ್ಮ ಹಕ್ಕು ಅಂತ. ನಮ್ಮ ನೀರು ಅದು ನಮ್ಮ ಹಕ್ಕು, ಆ ಹಕ್ಕಿನ ರಕ್ಷಣೆಗೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ, ನಿಮ್ಮ ಬಲಕ್ಕೆ ನಾವು ನಿಲ್ತೀವಿ. ನೀವು ನೀರು ಬಿಟ್ಟು ತಮಿಳುನಾಡಿನ ವಾಟರ್ ಮ್ಯಾನ್ ಥರ ಆಗಬೇಡಿ ಅನ್ನೋದೇ ನಮ್ಮ ಆಗ್ರಹಪೂರ್ವಕವಾಗಿರ್ತಕ್ಕಂಥ ವಿನಂತಿ ಇದೆ. ತಮಿಳುನಾಡಿನ CM ಕೂಡ ಬರ್ತಾ ಇದ್ದಾರೆ ಮಾತುಕತೆಗೆ, ಏನು ಅಂತ ಸಕ್ಸಸ್ ಮಾತುಕತೆ ಆಡಲಿ. ಮಾತುಕತೆ, ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯೇ ಪರಿಹಾರ. ಅವ್ರಿಗೆ ತೋರಿಸ್ಬೇಕು ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ, ಕುಡಿಯೋಕ್ಕೆ ನೀರು ಎಷ್ಟು ಬೇಕು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಅವ್ರಿಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇವ್ರದ್ದೇ ಇದೆ. ಮತ್ತು ಹೇಗಿದ್ರು ಎರಡೂ ಪಕ್ಷಗಳು ಮಿತ್ರ ಪಕ್ಷಗಳು ಪರಸ್ಪರ ಮಿತ್ರರಿಗೆ ಮನವರಿಕೆ ಮಾಡೋಕ್ಕಾಗದೇ ಇದ್ದರೆ ಇನ್ಯಾರಿಗೆ ನೀವು ಮನವರಿಕೆ ಮಾಡ್ತೀವಿ? ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ, ಮನವರಿಕೆ ಮಾಡಿ ಹೆಚ್ಚುವರಿ ನೀರಿದ್ದರೆ ಬಿಡಿ, ಹೆಚ್ಚುವರಿ ನೀರಿಲ್ಲದೆ ಇದ್ದರೆ ಅವ್ರಿಗೆ ಮನವರಿಕೆ ಮಾಡೋ ಜವಾಬ್ದಾರಿ ನಿಮ್ಮದಿದೆ. ಒಂದು ಕಡೆ ಸಚಿವ ಸಂಪುಟದ ಗಲಾಟೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಈ ಇಶ್ಯೂ ಹ್ಯಾಂಡ್ಲು ಸರಿ ಆಗಲಿಲ್ವಾ ಇದು ಅಂತ? ಸಚಿವ ಸಂಪುಟದ ವಿಸ್ತರಣೆಗಾಗಿ 1 ದಿನ 2 ದಿನ 3 ದಿನ ಕಾಯೋದು ಸ್ವಾಭಾವಿಕ. ಆದರೆ ಕಳೆದ 1 ತಿಂಗಳಿನಿಂದ ಸಚಿವ ಸಂಪುಟದ ವಿಸ್ತರಣೆಗಾಗಿಯೇ ದೆಹಲಿ ಬಾಗಿಲು ಕಾಯೋದು ಸ್ವಾಭಿಮಾನದ ರಾಜಕಾರಣ ಮಾಡೋರಿಗೆ ಸೂಕ್ತ ಅಲ್ಲ. ನಾನು ಸಿದ್ದರಾಮಯ್ಯನವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ, DK ಶಿವಕುಮಾರ್ ಅವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ. AICC ಅಧ್ಯಕ್ಷರು ಕರ್ನಾಟಕದವರೇ ಇದ್ದಾಗ ನೀವು ಅಲ್ಲಿ ಹೋಗಿ ದೆಹಲಿ ಬಾಗಿಲಲ್ಲಿ ವಾರಗಟ್ಟಲೆ ಕಾಯೋದು, ಇಲ್ಲಿ ಘೋಷಣೆ ಮಾಡಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ರಾಜಭವನದಲ್ಲಿ ಅಂತ ಹೇಳಿದ ಮೇಲೂ ಕೂಡ ನಿಮ್ಮ ಪಟ್ಟಿ ಹೊರಗೆ ಬರದೇ ಇರೋದು ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲೋ ಧಕ್ಕೆ ಬಂದಿದೆ ಅಂತ ನಿಮ್ಗೆ ಅನಿಸ್ಬೇಕಿತ್ತು. ನಿಮಗೆ ಅನ್ನಿಸದೇ ಇರೋದು ದುರದೃಷ್ಟಕರ. ನೀವು ಒಂದು ರೀತಿ ಜೀತದಾಳಗಳ ರೀತಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ನಿಮ್ಮ ಹೈಕಮಾಂಡ್ನ ಫ್ಯಾಮಿಲಿ. ನೀವು ಹಾಗೆ ನಡ್ಕೊಳ್ತಾ ಇದ್ದೀರಿ. ನಿಮ್ಮ ಸ್ವಾಭಿಮಾನದ ಪ್ರಕಟೀಕರಣ ಮಾಡಿ. ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಅಂತ ನೀವೇ ಹೇಳ್ತಿದ್ರಿ. ನೀವೇನು ನಿರ್ಣಯ ತೆಗೆದುಕೊಳ್ತೀರಿ ಅದು ಜನಮಾನಸದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಅಲ್ಲಿ ಹೋಗಿ ಜೀತದಾಳಗಳ ರೀತಿ ಕಾದರು ಅಂತೇಳಿ ಇತಿಹಾಸ ನಿಮ್ಮನ್ನು ಗುರುತಿಸ್ಬಾರ್ದು. ಸ್ವಾಭಿಮಾನದ ರಾಜಕಾರಣ ಮಾಡಿದ್ರು, ಸಡ್ಡು ಹೊಡೆದ್ರು ಅನ್ನೋ ರೀತಿಯಲ್ಲಿ ನೀವಿರಬೇಕು. ಅದಕ್ಕೆ ನಾನು ಹೇಳ್ತೀನಿ, ನೀವು ನೀರು ಬಿಡೋಲ್ಲ ಅಂತ ಬಂಗಾರಪ್ಪನ ಥರ ಸೆಡ್ ಹೊಡೀರಿ, ನಾವು ನಿಮ್ಮ ಜೀತದಾಳಗಳಲ್ಲ ಅಂತ ಹೈಕಮಾಂಡಿಗೆ ಸೆಡ್ ಹೊಡೀರಿ. ಆ ಸೆಡ್ ಹೊಡೆದು ಕರ್ನಾಟಕದ ಸ್ವಾಭಿಮಾನವನ್ನು ಉಳಿಸಿ. ಸರ್, ರಾಜ್ಯದಲ್ಲೂ ಸಹ ಹೋರಾಟದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ನೀವು ಹೊಡೆದಂಗೆ ಮಾಡೋದು ಹತ್ತಂಗೆ ಮಾಡ್ತೀನಿ ಅಂತೇಳಿ ಜನ ಮಾತಾಡ್ತಾರಂತ. ವಿಪಕ್ಷಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ, ತಡೆಯೋಕ್ಕೆ ವಿಫಲ ಆಗ್ತಾ ಇದೆ ಅಂತ. ನಿಮಗೆ ನಿಮ್ಮ ಭಾವನೆ ಹಾಗಿದ್ದರೆ ನಾನು ಅದನ್ನು ತಪ್ಪು ಅಂತ ಭಾವಿಸೋದಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ. ಮೊಂಡುತನಕ್ಕೆ ಪರಿಹಾರ ಇಲ್ಲ. ಈಗ ಕೆಲವರು ಸಾರ್ವಜನಿಕವಾಗಿರುವಂಥ ಸೂಕ್ಷ್ಮತೆಯ ಅರಿವಿಲ್ಲದೆ ನಾನು ನಡೆದಿದ್ದೆ ಅನ್ನುವಂಥ ಬಂಡತನದಿಂದ ವರ್ತನೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಭಾವನೆಯನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಬಂಡತನವಾಗಿರೋರಿಗೆ ನಿಮ್ಮ ಪಕ್ಷದವರೇ ಸಾಥ್ ಕೊಡ್ತಾ ಇದ್ದಾರೆ ಅಂತ ಅಡ್ಜಸ್ಟ್ಮೆಂಟ್ ಅಂದರೆ ಅದೇ ಮಾತಾಡ್ತಾರಂತ ಚರ್ಚೆ ಜನರಲ್ಲಿ. ನಮ್ಮ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ. ಆರೋಪವನ್ನು ಒಪ್ಪೋದಿಲ್ಲ. ಆದರೆ ಇನ್ನಷ್ಟು ತೀವ್ರಗತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ.